ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ ಬಿದರೆ ಅನಂತು. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಶ್ರೀ ಶಂಕರ ಭಗವತ್ಪಾದರನ್ನ ಅವಮಾನಿಸುವ ಸಲುವಾಗಿ ಶ್ರೀ ಶಂಕರರು ರಚನೆ ಮಾಡಿದಂತಹ ಸೌಂದರ್ಯ ಲಹರಿಯ 99ನೇ ಶ್ಲೋಕವನ್ನ ಬಹಳ ಕೆಟ್ಟದಾಗಿ, ಅಶ್ಲೀಲವಾಗಿ, ನಿಜವಾದ ಅರ್ಥವನ್ನ ಮರೆಮಾಚಿ ಅದಕ್ಕೆ ಯಾರೋ ಬರೆದ ಟಿಪ್ಪಣಿಯನ್ನ ಪುಂಗಾನುಪುಂಗವಾಗಿ ಹೇಳಿಕೊಂಡು ವಿಕೃತ ಆನಂದವನ್ನು ಅನುಭವಿಸ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇಂಥ ಧರ್ಮದ್ರೋಹಿಗಳಿಗೆ ನನ್ನದೊಂದು ಧಿಕ್ಕಾರ ಇರಲಿ. ಈತ ಹೇಳಿದ ವಿಚಾರಗಳು ಶುದ್ಧಾಂಗ ಸುಳ್ಳು. ಇಂಥವರಿಗೆ ಪಾಪದ ಭಯವಿಲ್ಲ, ಶಾಪದ ಭಯವಿಲ್ಲ, ಸಮಾಜದ ಸ್ವಾಸ್ಥ್ಯದ ಕಾಳಜಿ ಮೊದಲೇ ಇಲ್ಲ. ನಿಮಗೆ ದ್ವೈತದ ಬಗ್ಗೆ ಅಪಾರ ನಂಬಿಕೆ, ಕಾಳಜಿ ಇದ್ರೆ ದ್ವೈತ ಭಾವ ಅಂದರೆ ಏನು, ದ್ವೈತದಲ್ಲಿ ಭಗವಂತನ ತಲುಪೋದು ಹೇಗೆ, ಮುಕ್ತಿಯನ್ನು ಪಡೆಯೋದು ಹೇಗೆ, ಇಂತಹ ಸಾತ್ವಿಕ ವಿಚಾರಗಳನ್ನ ಚರ್ಚೆಯ ಲಹರಿಯಲ್ಲಿ ಬಿಡಿ. ಅದನ್ನು ಬಿಟ್ಟು ಶಂಕರಾಚಾರ್ಯರು ಸರಿ ಇಲ್ಲ, ಅವರ ತಾಯಿ ಸರಿ ಇಲ್ಲ, ಸೌಂದರ್ಯ ಲಹರಿಯಲ್ಲಿ ವ್ಯಭಿಚಾರ ತುಂಬಿದೆ, ಅಸಹ್ಯ ಆಗಬೇಕು ನಿಮ್ಮ ಈ ವಿಕೃತ ಮನೋಭಾವಕ್ಕೆ. ಬಿಡಿ ಸ್ನೇಹಿತರೆ, ಇಂಥವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ದಾಸರೇ ಹೇಳಿದಂಗೆ ಇಂಥವ್ರು ಸಮಾಜದಲ್ಲಿ ಇದ್ದೇ ಇರ್ತಾರೆ. ಆದರೆ ಈತ ಹೇಳುವ ಸೌಂದರ್ಯ ಲಹರಿಯ 99ನೇ ಶ್ಲೋಕದಲ್ಲಿ ಏನಾದರೂ ಅಶ್ಲೀಲತೆ ಇದೆಯಾ ಅಥವಾ ಪರಮಾನಂದದ ಪರಾಕಾಷ್ಠೆ ಇದೆಯಾ? ಈ ಶ್ಲೋಕದ ಪ್ರತಿಯೊಂದು ಪದದ ಅರ್ಥವನ್ನು ತಿಳ್ಕೊಂಡು ಪೂರ್ತಿ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಸೌಂದರ್ಯ ಲಹರಿಯ 99ನೇ ಶ್ಲೋಕ ಈ ರೀತಿ ಇದೆ. ಸರಸ್ವತ್ಯಾ ಲಕ್ಷ್ಮ್ಯಾ ವಿಧಿಹರಿಸಪತ್ನೋ ವಿಹರತೆ ರತೇಹ ಪಾತಿವ್ರತ್ಯಂ ಶಿಥಿಲಯತಿ ರಮ್ಯೇಣ ವಪುಷ ಚಿರಂ ಜೀವನ್ನೇವ ಕ್ಷಪಿತ ಪಶುಪಾಶ ವ್ಯತಿಕರಃ ಪರಾನಂದಭಿಕ್ಯಂ ರಸಯತಿ ರಸಂ ತದ್ಭಜನವಾನ್. ಪದಚ್ಛೇದ ಮಾಡಿ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ. ಸರಸ್ವತ್ಯ, ಸರಸ್ವತಿಯೊಂದಿಗೆ ಅಥವಾ ಸರಸ್ವತಿಯ ಅನುಗ್ರಹದಿಂದ, ಲಕ್ಷ್ಮ್ಯಾಂ, ಲಕ್ಷ್ಮಿಯೊಂದಿಗೆ, ಲಕ್ಷ್ಮಿಯ ಅನುಗ್ರಹದಿಂದ, ವಿಧಿಹರಿ ಸಪತ್ನಃ, ವಿಧಿ ಅಂದರೆ ಬ್ರಹ್ಮ, ಹರಿ ವಿಷ್ಣು, ಸಪತ್ನಃ ಅಂದರೆ ಸಮಾನನಾಗುವವನು ಅಥವಾ ಅದರ ಮಟ್ಟವನ್ನು ತಲುಪುವವನು ಅಂತ ಅರ್ಥ. ವಿಹರತೆ ಅಂದರೆ ವಿಹರಿಸುತ್ತಾನೆ, ಆನಂದಿಸುತ್ತಾನೆ. ಇದು ಮೊದಲ ಶ್ಲೋಕ. ಯಾರು ವಿಹರಿಸುತ್ತಾನೆ? ತದ್ ಭಜನವಾನ್, ಯಾರು ದೇವಿಯನ್ನ ಆರಾಧಿಸುತ್ತಾನೆ ಅಂಥವನು, ಯಾರು ಜಗನ್ಮಾತೆಯನ್ನ ಪೂಜಿಸುತ್ತಾನೆ ಅಂಥವನು ಸರಸ್ವತಿಯ ಅನುಗ್ರಹದಿಂದ ಜ್ಞಾನವನ್ನು ಪಡೆದು, ಲಕ್ಷ್ಮಿಯ ಕೃಪೆಯಿಂದ ಸಂಪತ್ತನ್ನು ಪಡೆದು, ಐಶ್ವರ್ಯವನ್ನು ಪಡೆದು, ವಿಧಿಹರಿ ಸಪತ್ನಾಹ, ಬ್ರಹ್ಮ ಮತ್ತು ವಿಷ್ಣುವಿಗೆ ಸಮಾನವಾದ ತೇಜಸ್ಸನ್ನು ಪಡೆದು, ವಿಹರತೆ, ಆನಂದವನ್ನು ಅನುಭವಿಸುತ್ತಾನೆ. ನೋಡಿ, 2ನೇ ಸಾಲು ಈ ಥರ ಇದೆ. ರತೇಹ ಪಾತಿವ್ರತ್ಯಂ ಶಿಥಿಲಯತಿ ರಮ್ಯೇಣ ವಪುಷ. ನೋಡಿ, ರತೇಹ, ರತಿ ದೇವತೆ, ಪುರಾಣದ ಪ್ರಕಾರ ನೋಡಿದ್ರೆ ಮನ್ಮಥನ ಹೆಂಡತಿ. ರತಿ ಅಂದರೆ ಅರ್ಥ ಸಂತೋಷ, ಆನಂದ, ಪ್ರೀತಿ, ಆಸಕ್ತಿ, ಸುಂದರವಾದ ಯುವತಿ. ಮುಂದಿನ ಪದ ಪಾತಿವ್ರತ್ಯಂ ಶಿಥಿಲಯತಿ. ಪತಿವ್ರತೆ ಅಂದರೆ ಯಾರು? ನೋಡಿ, ಬ್ರಹ್ಮಚಾರಿ ಅಂದರೆ ಮದುವೆ ಆಗದವನು ಅಂತ ಅರ್ಥ ಮಾತ್ರ ಅಲ್ಲ, ಬ್ರಹ್ಮನನ್ನು ಆಚರಿಸುವವನು. ಮನಸ್ಸು ವಿಷಯಾಸಕ್ತಿಗೆ ಒಳಗಾಗದೆ, ಮನಸ್ಸು, ಮಾತು, ವಾಕ್, ಇಂದ್ರಿಯಗಳ ಸಂಯಮವನ್ನು ಸಾಧಿಸಿ ಭಗವಂತನ ಸ್ಮರಣೆಯಲ್ಲಿ ಸದಾ ಇರುವವನು ಬ್ರಹ್ಮಚಾರಿ. ಅದೇ ರೀತಿ ಪತಿವ್ರತೆ ಎಂದರೆ ಅದು ಕೇವಲ ಶೀಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಜೊತೆಗೆ ಮನಸ್ಸಿನಲ್ಲಿ ನಿಷ್ಠೆ, ಕಾಯ ವಾಚ ಮನಸ ಗಂಡನಿಗೆ ವಿಧೇಯಳಾಗಿರುವವಳು ಅಂತ ಅರ್ಥ. ಇದೊಂದು ಉಪಮೇಯ ಅಷ್ಟೆ. ಸುಂದರವಾದ ತೇಜಸ್ಸನ್ನು ಹೊಂದಿರುವ ಯುವಕನನ್ನ ನೋಡಿದ ಕ್ಷಣ, ಓ ಎಷ್ಟು ಚೆನ್ನಾಗಿದ್ದಾನೆ, ಏನು ಕಳೆ, ಏನು ವರ್ಚಸ್ಸು ಅಂತ ನಾವೆಲ್ಲ ಅಂತೀವೋ ಇಲ್ವೋ? ಖಂಡಿತ ಅಂತೀವಿ. ಹಾಗಂದ ಕ್ಷಣಕ್ಕೆ ಆತನನ್ನು ನೋಡಿದ ಪತಿವ್ರತೆಗೆ, ಪತಿವ್ರತಾ ಧರ್ಮಕ್ಕೆ ಏನಾದರೂ ಧಕ್ಕೆ ಆಗತ್ತಾ? ಖಂಡಿತ ಇಲ್ಲ. ಮನಸ್ಸು ಪರಿಶುದ್ಧವಾಗಿರಬೇಕು. ಆದರೆ ಶಂಕರಾಚಾರ್ಯ ಕಾಲಕ್ಕೆ ಪತಿವ್ರತೆ ಅನ್ನುವವಳು ಗಂಡನನ್ನು ಬಿಟ್ಟು ಬೇರೆ ಯಾರನ್ನೂ ದೃಷ್ಟಿಸಿ ನೋಡೋದಕ್ಕೆ ಅವಕಾಶವೇ ಇರಲಿಲ್ಲ.
ಹಾಗೆ ನೋಡಿದರೆ ಆಕೆಯ ಪಾತಿವ್ರತ್ಯ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ಭಾವ. ನಿಮಗೆಲ್ಲ ಗೊತ್ತಿರುತ್ತೆ, ಹಿಂದಿನ ಕಾಲದಲ್ಲಿ ಗಂಡನನ್ನು ಬಿಟ್ಟು ಪರಪುರುಷನ ಕತ್ತೆತ್ತೂ ನೋಡ್ತಾ ಇರಲಿಲ್ಲ. ಅಂಥ ಪತಿವ್ರತೆಯೂ ಕೂಡ ನಿನ್ನ ತೇಜಸ್ಸನ್ನು, ಸೌಂದರ್ಯವನ್ನು ನೋಡುವಷ್ಟು ಆಕರ್ಷಕವಾದ ತೇಜಸ್ಸನ್ನು ಪಡೆಯುತ್ತಾನೆ. ಯಾರು? ತದ್ಭಜನವಾನ್, ಯಾರು ದೇವಿಯನ್ನು ಆರಾಧಿಸ್ತಾನೆ, ಯಾರು ದೇವಿಯನ್ನು ಪೂಜಿಸುತ್ತಾನೆ ಅಂಥವನು ಅತ್ಯಂತ ಶ್ರೇಷ್ಠವಾದ ಪತಿವ್ರತೆಯೂ ಕೂಡ ಮಾರು ಹೋಗುವಂತಹ ಅತ್ಯಂತ ಶ್ರೇಷ್ಠವಾದ ತೇಜಸ್ಸನ್ನು ಪಡೆಯುತ್ತಾನೆ ಅಂತ ಅರ್ಥ. ಇಲ್ಲಿ ಯಾವ ಅಶ್ಲೀಲತೆಯೂ ಇಲ್ಲ. ಮನಸ್ಸು ಪರಿಶುದ್ಧವಾಗಿದ್ದರೆ ಈ ಶ್ಲೋಕ ಸರಿಯಾಗಿ ಅರ್ಥ ಆಗುತ್ತೆ. ಮನಸ್ಸಿನಲ್ಲಿ ಕೊಳಕು, ಅಸಹ್ಯ ತುಂಬಿಕೊಂಡಿದ್ರೆ ಕೊಳಕು ಮತ್ತು ಅಸಹ್ಯವೇ ಕಾಣುತ್ತೆ. ಯದ್ಭಾವಂ ತದ್ಭವತಿ, ಯಾರು ದೇವಿಯನ್ನು ಪೂಜಿಸುತ್ತಾನೆ ಅವನು ಮನೋಹರವಾದ ರೂಪದಿಂದ ರತಿಯ ಪಾತಿವ್ರತ್ಯವೂ ಶಿಥಿಲವಾಗುವಷ್ಟು, ಅಂದರೆ ರತಿಯಂತಹ ಸುಂದರ ಯುವತಿಯೂ ಕೂಡ ನಿನ್ನನ್ನು ಕತ್ತೆತ್ತಿ ನೋಡುವಷ್ಟು ಆಕರ್ಷಕನಾಗಿರುತ್ತಾನೆ. ಅಂತಹ ತೇಜಸ್ಸನ್ನು ಪಡೆಯುತ್ತಾನೆ ಅಂತ ಅರ್ಥ. ರಮ್ಯೇಣ ವಪುಷ, ಅತ್ಯಂತ ಸುಂದರವಾದ ರೂಪ, ದೇಹ, ವ್ಯಕ್ತಿತ್ವ, ತೇಜಸ್ಸನ್ನು ಪಡೆಯುತ್ತಾನೆ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಚಿರಂ ಜೀವನ್ನೇವ ಕ್ಷಪಿತ ಪಶುಪಾಶ ವ್ಯತಿಕರಃ, ಚಿರಂ ದೀರ್ಘಕಾಲ, ಜೀವನ್ನೇವ ಜೀವಿಸುತ್ತಿರುವಾಗಲೇ, ಕ್ಷಪಿತ ನಾಶಪಡಿಸಿದ, ಪಶುಪಾಶ, ಪಶುಪಾಶ ಅಂದರೆ ಬಂಧಿಸುವ ಅಜ್ಞಾನ, ಬಂಧನಗಳಿಂದ ಸೀಮಿತವಾದ ಜೀವನ, ಸಂಸಾರ ಬಂಧನ ಅಂತ ಅರ್ಥ. ವ್ಯತಿಕರಃ ಅಂದರೆ ಸಂಬಂಧ, ಬಂಧನ, ಸಂಕುಲತೆ, ಒಟ್ಟಾರೆಯಾಗಿ ಸಂಸಾರದ ಬಂಧನ. ದೀರ್ಘಾಯಸ್ಸನ್ನು ಹೊಂದಿರುವಾಗಲೇ ಪಶುಪಾಶವೆಂಬ ಅಜ್ಞಾನ ಬಂಧಗಳನ್ನು ಕಳಚಿಕೊಂಡು ಪರಾನಂದಾಭಿಖ್ಯಂ ರಸ ಇತಿ ರಸಂ ತದ್ಭಜನವಾನ್, ಪರಾನಂದ, ಪರಮಾನಂದ ಎಂದು ಕರೆಯಲ್ಪಡುವ ರಸಂ ಅನುಭವದ ಸಾರ, ಆನಂದದ ಅನುಭವವನ್ನು ರಸಯತಿ ಆಸ್ವಾದಿಸುತ್ತಾನೆ. ಅಂದರೆ ಪರಮಾನಂದ ಎಂದು ಕರೆಯಲ್ಪಡುವ ಆನಂದ ರಸವನ್ನು ಅನುಭವಿಸುತ್ತಾನೆ. ಯಾರು ಅನುಭವಿಸುತ್ತಾನೆ? ತದ್ಭಜನವಾನ್, ಯಾರು ನಿನ್ನನ್ನು ಭಜಿಸುತ್ತಾರೆ, ಯಾರು ದೇವಿ ನಿನ್ನನ್ನು ಆರಾಧಿಸುತ್ತಾರೆ ಅಂಥವರು ಪರಮಾನಂದದ ಆನಂದವನ್ನು ಅನುಭವಿಸುತ್ತಾರೆ. ಪೂರ್ತಿ ಶ್ಲೋಕದ ಅರ್ಥ: ಓ ದೇವಿ, ನಿನ್ನನ್ನು ಭಜಿಸುವ ಭಕ್ತನು ಸರಸ್ವತಿಯ ಜ್ಞಾನವನ್ನು, ಲಕ್ಷ್ಮಿಯ ಐಶ್ವರ್ಯವನ್ನು ಪಡೆದು ಬ್ರಹ್ಮ ವಿಷ್ಣುವಿಗೆ ಸಮನಾದ ಮಹಿಮೆಯನ್ನು ಹೊಂದಿ, ಅವನ ರೂಪ ಮತ್ತು ತೇಜಸ್ಸು ಎಷ್ಟೊಂದು ಮನೋಹರವಾಗಿರುತ್ತದೆ ಎಂದರೆ ರತಿಯಂತಹ ಅಪೂರ್ವ ಸೌಂದರ್ಯವತಿಯ ಪಾತಿವ್ರತ್ಯವು ಶಿಥಿಲವಾಗುವಷ್ಟು ಆಕರ್ಷಕನಾಗಿರುತ್ತಾನೆ. ಆದರೆ ಅವನ ಪರಮ ಸಾಧನೆ ಕೇವಲ ಜ್ಞಾನ, ಐಶ್ವರ್ಯ ಮತ್ತು ಸೌಂದರ್ಯವಲ್ಲ. ಅವನು ಜೀವಂತವಾಗಿರುವಾಗಲೇ ಪಶುಪಾಶವೆಂಬ ಅಜ್ಞಾನ ಬಂಧನಗಳನ್ನು ಕಳಚಿಕೊಂಡು ಪರಮಾನಂದವೆಂದು ಕರೆಯಲ್ಪಡುವ ಪರಮ ಆನಂದ ರಸವನ್ನು ಅನುಭವಿಸುತ್ತಾನೆ. ನೋಡಿ, ಈ ಶ್ಲೋಕಕ್ಕೆ ಅಟೈನ್ಮೆಂಟ್ ಆಫ್ ಅಲ್ಟಿಮೇಟ್ ಬ್ಲಿಸ್ ಅಂತ ಹೇಳ್ತಾರೆ. ಅಂದರೆ ಪರಮಾನಂದ ಪ್ರಾಪ್ತಿಯನ್ನು ಕೊಡುವಂತಹ ಶ್ಲೋಕ ಅಂತ. ಇಷ್ಟೊಂದು ಸುಂದರ ಅರ್ಥ ಇರುವಂತಹ ಶ್ಲೋಕವನ್ನು ಅಪಾರ್ಥ ಬರುವ ತರಹ ವ್ಯಾಖ್ಯಾನ ಮಾಡುವುದು ಸಮಾಜ ದ್ರೋಹದ ಕೆಲಸ. ಅಂಥ ಕೆಲಸವನ್ನು ಯಾರೂ ಮಾಡಬಾರದು. ಅತ್ಯಂತ ಶ್ರೇಷ್ಠವಾದ, ನಿತ್ಯವೂ ಪಾರಾಯಣ ಮಾಡುವಂತಹ, ಸೌಂದರ್ಯದ ಆನಂದದ ಲಹರಿಯೇ ತುಂಬಿರುವಂತಹ ಸೌಂದರ್ಯ ಲಹರಿಯನ್ನು ಗೌರವಿಸೋಣ, ನಿತ್ಯವೂ ಪಾರಾಯಣ ಮಾಡೋಣ. ತನ್ಮೂಲಕ ಆದಿಶಂಕರಾಚಾರ್ಯರಿಗೆ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮಸ್ಕಾರ.